ಕ್ಷಮಾಪಣೆ ಕೇಳಿದ್ರು. ಸೊ ಅದನ್ನು ಹೇಗೆ ಸ್ವೀಕರಿಸ್ತೀರಿ ಅಂತ ಸರ್? ಕ್ಷಮಾಪಣೆ ಕೇಳಿದ ತಕ್ಷಣ ಬಿಟ್ಬಿಡೋದು ಹೇಗೆ ಅಂತ? ಕೆಲವು ಕ್ಷಮೆಗಳು ಕ್ಷಮಿಸೋಕ್ಕಾಗಲ್ಲ. ಯಾರು ನಾಡಿಗೆ ದ್ರೋಹಿಯಾಗಿರ್ತಾರೋ, ರಾಜ್ಯಕ್ಕೆ ದ್ರೋಹಿಯಾಗಿರ್ತಾರೋ, ನನಗಿಂತ ನಾಡು ತುಂಬ ದೊಡ್ಡದು, ಕರ್ನಾಟಕ ತುಂಬ ದೊಡ್ಡದು, ಅಂಥವ್ರು ನಮಗೆ ಅವಶ್ಯಕತೆ ಇಲ್ಲ, ಅನಿವಾರ್ಯ ಅಲ್ಲ. ಕನ್ನಡದ ಸಾಹಿತ್ಯ ಲೋಕ, ಕನ್ನಡದ ಸಂಗೀತ ಲೋಕಕ್ಕೆ ಇವ್ರು ಯಾರೂ ಅನಿವಾರ್ಯ ಅಲ್ಲ, ಅವಶ್ಯಕತೆ ಅಷ್ಟೇ. ನಮ್ಮ ಸಿನಿಮಾಗಳಿಗೂ ಒಂದಷ್ಟು ಅವ್ರು ಬೇಕಾಗಿತ್ತು, ಒಂದಷ್ಟು ವರ್ಷ ಅವ್ರ ಲೈಫಿಗೂ ಬೇಕಾಗಿತ್ತು. ಇದು ತುತ್ತಿಟ್ಟ ಮುತ್ತಿಟ್ಟ ಮತ್ತು ಅವ್ರಿಗೆ ಊಟ ಕೊಟ್ಟ ಜಾಗ ಇದು. ಇದು ಸರ್ಕಾರನೇ ಇದನ್ನು ಸುಮುಟ ಕೇಸ್ ಮಾಡಬೇಕಾಗಿತ್ತು, ರಾಜ್ಯದ್ರೋಹದ ಇದರಲ್ಲಿ ಬರುತ್ತೆ. ಕನ್ನಡ ನಾಡಲ್ಲಿ ಬಂದು ಕನ್ನಡ ನಾಡಲ್ಲಿ ಕಾರ್ಯಕ್ರಮ ಮಾಡೋವಾಗ ಕನ್ನಡದ ಹಾಡು ಹೇಳು ಅಂತ ಕೂಗದಲ್ಲೇ ಇನ್ನು ಬೇರೆ ಯಾವ ಭಾಷೆ ಹಾಡು ಹೇಳು ಅಂತ ಕೇಳೋಕ್ಕಾಗತ್ತೆ? ಟಿಕೆಟ್ ಹರಿದಿರೋದಿಲ್ಲಿ, ಕಾರ್ಯಕ್ರಮ ಆಗ್ತಿರೋದಿಲ್ಲಿ, ಕನ್ನಡ ನಾಡಲ್ಲಿ ಕಾರ್ಯಕ್ರಮ ನಡೆಯುವಾಗ ಕನ್ನಡದ ಹಾಡಪ್ಪ ಅಂತ ಹೇಳಬೇಕು. ಸೊ ಅದಕ್ಕೆ ಅವರು ಪಹಲ್ಗಾಮ್ ಲೆವೆಲ್ಗೆ ಹೋಗ್ತಾರೆ ಅಂತಂದರೆ ಇದು ದುರಾಂಕಾರ ಅಲ್ಲ, ಒಂದು ಸ್ಯಾಡಿಸಮ್ ಇದು. ಅವ್ರಿಗಿರ್ತಕ್ಕಂಥ ಮೈಂಡ್ ಕೊಲೆಸ್ಟ್ರಾಲ್ ಇದು. ಈ ಥರದವ್ರನ್ನ ಕ್ಷಮೆ ಅನ್ನೋ ಮಾತೇ ಇಲ್ಲ. ಚೇಂಬರ್ನವರು ಬ್ಯಾನ್ ಅಂತ ಹೇಳೋಕ್ಕಾಗಲ್ಲ ಕಾರಣಾತ್ಮಕವಾಗಿ, ಹಾಗಾಗಿ ಅಸಹಕಾರ ಅಂತ ಹೇಳಿದ್ದಾರೆ. ಕೆಲವು ನಿರ್ಮಾಪಕರು ನಮ್ಮ ಸಿನಿಮಾಗಳಲ್ಲಿ ಹಾಡ್ಸಲ್ಲ ಅಂತ ಹೇಳಿದ್ದಾರೆ. ಅನಿವಾರ್ಯ ಅಲ್ಲ ಯಾರಿಗ್ಯಾರು ಇಲ್ಲಿ, ಮತ್ತು ಇದು ಕ್ಷಮೆಗೆ ಅರ್ಹವಾದಂಥ ವಿಷಯ ಅಲ್ಲ. ಸರ್, ಈಗ ನಿನ್ನೆ ಮೀಟಿಂಗ್ ಆಗಬೇಕಿದ್ರೆ ಫಿಲಂ ಚೇಂಬರ್ ಕಡೆಯಿಂದ ಬಂದಿರುವಂಥದ್ದು ಕ್ಷಮೆ ಯಾಚಿಸಿದ್ರೆ ಮುಂದೆ ನೋಡೋಣ ಅನ್ನೋ ಒಂದು ಮಾತು ಬಂದಿದೆ. ಸೊ ಹಾಗಿದ್ರೆ ಈಗ ಕ್ಷಮೆ ಯಾಚಿಸಾಗಿದೆ, ಮುಂದೆ ಅವ್ರನ್ನ ಹಾಡ್ಸೋದಾ, ಇಂಥ ಒಂದು ಚರ್ಚೆಗಳು ನಡೀತಾ ಇದೆ. ಸೊ ಇದು ಈ ಸಿನಿಮಾ ಲೆಕ್ಕ ದೊಡ್ಡದು. ಇಲ್ಲಿಂದ ಕೇರಳದವ್ರು ಬಂದು ಇಲ್ಲಿ ಸಿನಿಮಾ ಮಾಡ್ತಾರೆ ಕನ್ನಡದಲ್ಲಿ, ತಮಿಳ್ನವ್ರು ಸಿನಿಮಾ ಮಾಡ್ತಾರೆ, ಕನ್ನಡದವರೇ ಸಿನಿಮಾ ಮಾಡ್ತಾರೆ. ಒಂದು ಲೆಕ್ಕಕ್ಕೆ ಅನಿಸುತ್ತೆ ಇದು ನಿರ್ದೇಶಕರು, ನಿರ್ಮಾಪಕರುಗಳು, ಸಂಗೀತ ನಿರ್ದೇಶಕರಿಗೆ ಬಿಟ್ಟಂಥ ವಿಚಾರ ಅಂತ. ಆದರೆ ನಾನು ಹೇಳ್ತೀನಿ ಇದು ನಾಡಿಗೆ ಬಿಟ್ಟಂಥ ವಿಚಾರ. ಆದ್ದರಿಂದ ನಾಡಿನ ಜನರ ಪಲ್ಸ್ ಏನು ಹೇಳುತ್ತೆ, ಅವ್ರ ನಾಡಿ ಮಿಡಿತ ಏನು ಹೇಳುತ್ತೆ ಅಂದರೆ ಈ ಥರದವ್ರ ಅವಶ್ಯಕತೆ ಇಲ್ಲ ಅಂತ. ಚೇಂಬರ್ನವ್ರು ನಾನು ಈ ಮುಖಾಂತರ ಏನು ಕೇಳ್ಕೊತಾ ಇದ್ದೀನಿ ಅಥವಾ ಏನು ಹೇಳ್ತಾ ಇದ್ದೀನಿ, ಅವರೆಲ್ಲ ಹಿರಿಯರಿದ್ದಾರೆ ಅಂದರೆ ನಮಗೆ ವಿಶಾಲ ಹೃದಯದವರು ಅಂತ ಹೇಳ್ತಾರೆ ಕನ್ನಡ ನಾಡಿನ ಜನರ ಬಗ್ಗೆ. ನಾವು ಸ್ವಲ್ಪ ದಿನ ವಿಶಾಲ ಹೃದಯನ ಕಡಿಮೆ ಮಾಡ್ಕೋಬೇಕಾಗತ್ತೆ, ಕಠಿಣ ಹೃದಯ ಆಗಬೇಕಾಗತ್ತೆ. ಈ ಥರದವ್ರಿಗೆ ಸರಿಯಾದ ಒಂದು ಪಾಠ ಕಲಿಸ್ತೇ ಹೋದರೆ ಚೇಂಬರ್ ಇರಲಿ, ನನ್ನ ಪ್ರಕಾರ ಹೋಮ್ ಮಿನಿಸ್ಟರ್ ಕೇಸ್ ತೊಗೋಬೇಕಾಗಿತ್ತು, ಇದನ್ನು ಸುಮುಟ ಕೇಸ್ ಮಾಡಬೇಕಾಗಿತ್ತು, ಸರ್ಕಾರನೇ ಮುಂದುವರಿಬೇಕಾಗಿತ್ತು. ಯಾಕಂದರೆ ಆ ವಿಡಿಯೋಗಳು ನೋಡಿದ್ರೆ ಎಂಥವ್ರ ರಕ್ತನೂ ಕುದಿಯುತ್ತೆ. ಬಂದಿದ್ದು ಸಂಗೀತದ ಕಾರ್ಯಕ್ರಮಕ್ಕೆ, ಹಾಡಬೇಕು, ಹೋಗಬೇಕು, ಪುಕ್ಸಟ್ಟೆ ಬಂದಿಲ್ವಲ್ಲ, ಹಣ ಇಸ್ಕೊಂಡು ಬಂದಿರ್ತಾರೆ. ಇಲ್ಲಿ ನಮ್ಮ ಜನ ಟಿಕೆಟ್ ಹರಿದಿರ್ತಾರೆ ತಾನೆ, ಪ್ರಾಯೋಜಕರು ಬಂದಿರ್ತಾರೆ ತಾನೆ, ಸ್ಪಾನ್ಸರ್ಸ್ ಕೊಟ್ಟಿರ್ತಾರೆ ತಾನೆ. ಸ್ಟೇಜ್ ಯಾರ್ದು? ಇದು ಕರ್ನಾಟಕದಲ್ಲಿ ಕನ್ನಡಿಗ ಸಾರ್ವಭೌಮ. ಕನ್ನಡದ ಕೆಳಗಡೆ, ಆಲದ ಮರದ ಕೆಳಗಡೆ ನಾವಿರೋದು ಎಲ್ಲರೂ. ನನಗಿಂತ, ನಿಮಗಿಂತ, ಎಲ್ಲರಿಗಿಂತ ಕರ್ನಾಟಕ ದೊಡ್ಡದು, ಕನ್ನಡ ನಾಡು ದೊಡ್ಡದು. ಅದಕ್ಕೆ ಅವಮಾನ ಆದರೆ, ಆ ಭಾಷೆಗೆ ಅವಮಾನ ಆದರೆ ಯಾವನು ಬೇಕಾಗಿಲ್ಲ ನಮಗೆ, ಯಾರ ಅಗತ್ಯನೂ ನಮಗಿಲ್ಲ. ಸರ್, ಈ ಇಶ್ಯೂ ಆದಮೇಲೆ ಸುದೀಪ್ ಸರ್ಗೆ ಒಂದು ಸಾಂಗ್ಸನ್ನು ಹಾಡಿದ್ರು, ಸೊ ಆ ಹಾಡನ್ನು ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿ ಒಂದು ಈ ಥರದ್ದು ಯಾವ ಘಟನೆಗಳು ನಡೆದಿಲ್ಲ. ನಿಮಗೆ ನಮ್ಮ ಅಣ್ಣನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಹಿಂದಿ ರಾಷ್ಟ್ರ ಭಾಷೆ ಅಂದಾಗ ಅವ್ರು ಯಾವ ಥರ ವರ್ತಿಸಿದ್ದಾರೆ, ಕನ್ನಡ ನಾಡು ನುಡಿ ಅಂದಾಗ ಈ ಥರದ್ದು ಯಾವುದೂ ನಡೆದಿಲ್ಲ. ಸರ್, ಉಸಿರೇ ಹಾಡು ಆವಾಗ ರಾಜೇಶ್ ಕೃಷ್ಣ ಅಲ್ಲ, ಹಿಂದೆ ಹಾಡಿರ್ಬೋದು ಅವರು. ಅಂದರೆ ಅದು ತುಂಬ ವರ್ಷಗಳ ಹಿಂದೆ ಎಲ್ಲರ ಹೀರೋಗಳಿಗೂ ಹಾಡಿದ್ದಾರೆ. ಸೋನು ನಿಗಮ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಆತ ಹಾಡಿದ್ದಾನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವ್ರು ಅಶ್ವಥ್ ಅವ್ರು ಕೇಳ್ತಿರೋ ಥರದ್ದೇನೂ ನಡೆದಿಲ್ಲ. ಇವಾಗ ಅವರು ಸಾರಿ ಅನ್ನೋದು ನಿನ್ನೆ ಬ್ಯಾನ್ ಅಂತ ಹೇಳಿದ್ಮೇಲೆ ಸಾರಿ ಕೇಳಿದ್ರು, ಬೇಕೋ ಬೇಡೋ ಅನ್ನೋ ತರ ಮನುಷ್ಯವಾಗಿ ಬರ್ದು, ಅಂದ್ರೆ ಅವ್ರಿಗೆ ಎಲ್ಲಿ ಅವಕಾಶ ತಪ್ಪುತ್ತೆ ಅನ್ನೋದಕ್ಕೋಸ್ಕರ ಕೇಳಿದ್ರು ಅನ್ನೋ ತರ. ಅಲ್ಲ, ನನಗೇನು ಅನಿಸುತ್ತೆ ಅಂದರೆ ಒಬ್ಬ ಮನುಷ್ಯನನ್ನು, ಒಂದು ನಾಡನ್ನು, ಒಂದು ನುಡಿಯನ್ನು, ಒಂದು ಅಸ್ಮಿತೆಯನ್ನು ಎಷ್ಟು ಗೌರವಿಸಬೇಕೋ ಅಷ್ಟೇ ನಮ್ಗಳ ಬಗ್ಗೆ ಒಂದು ಭಯಾನೂ ಇರಬೇಕು ಅಂತ ಅನಿಸ್ತಾ ಇದೆ. ನಾವು ತುಂಬ ಅನಗತ್ಯವಾಗಿ ತುಂಬ ಹೃದಯ ವೈಶಾಲ್ಯ ತೋರಿಸ್ತಾ ಇದ್ದೀವಿ ಅನಿಸ್ತಾ ಇದೆ. ನಾವು ತುಂಬ ಗೌರವ ಕೊಡಬೇಕು, ಸ್ವಾಭಿಮಾನಿಗಳಾಗಿ ಬದುಕಬೇಕು ಅನಿಸ್ತಾ ಇದೆ. ಚಕ್ರವರ್ತಿ ಚಂದ್ರಚೂಡ್ ಅವರು ಯಾಕೆ ದೇವ ಚಕ್ರವರ್ತಿ ಆಗಿದ್ದು? ನಾವ್ಯಾರೋ ಅದೇ ಈ ಚಂದ್ರಚೂಡ್ ಅನ್ನೋ ಹೆಸರಿಗೆ ನಿಮ್ಮ ಜೊತೆ ಇದ್ದಾಗ ಬರೆದ್ಬಿಟ್ಟು 74 ಕೇಸ್ ಇದೆ. ನನ್ನ ಹೆಸರೇ ಅಲ್ಲ ಅದು ಪೆನ್ ನೇಮ್ ಇಟ್ಕೊಂಡಿದ್ದು. ಅದಾದಮೇಲೆ ಚಕ್ರವರ್ತಿ ನನ್ನ ಸರ್ನೇಮು. ನಾನು ಹುಡುಕ್ತಾ ಇದ್ದೆ, ಇದು ಯಾಕೋ ಸರಿ ಹೋಗ್ತಾ ಇಲ್ಲ. ನನ್ನ ಅರ್ಧ ಜೀವನ ಹೆಸರಿಟ್ಕೊಂಡು ನಾನು ಪೊಲೀಸ್ ಸ್ಟೇಷನ್ನು, ಕೋರ್ಟು ಹಿಂಗೆ ಅರ್ದಿದ್ದೀನಿ, ನಿಮಗೂ ಚೆನ್ನಾಗಿ ಗೊತ್ತಿರುತ್ತೆ. ಕೊನೆಗೆ ಎಲ್ಲ ವಿಚಾರ ಮಾಡಿದಾಗ ನನ್ನ ತಾಯಿಯವ್ರೊಂದು ಮಾತು ಹೇಳಿದ್ರು, ನಮ್ಮ ತಂದೆಯವರು, ನೋಡಪ್ಪ ನಿನಗೆ ಹುಟ್ಟಿದೊಂದು ಹೆಸರಿದೆ, ಇದನ್ನು ಬಿಟ್ಬಿಟ್ಟಿದ್ಯಾ, ಮತ್ತು ಹುಟ್ಟು ಹೆಸರನ್ನು ಹುಟ್ಟಿದವ್ರನ್ನ ಮರಿಬಾರ್ದು ಅಂತ. ಸೊ ಹಾಗಾಗಿ ವಾಪಸ್ ಅಲ್ಲಿಗೆ ಬಂದಿದ್ದೀನಿ. ನಿಮ್ಮೇಲೂ ಹಣೆ ಹಾಕಿದ್ನಲ್ಲ, ಬದಲಾಯಿಸಲ್ಲ ಇನ್ನು ಅಂತ. ಸೊ ಅಲ್ಲಿಗೆ ಬಂದಿದ್ದೀನಿ ಅಷ್ಟೇ ವಾಪಸ್. ಇದೆ ದೇವ ನನ್ನ ಹುಟ್ಟು ಹೆಸರು, ಚಕ್ರವರ್ತಿ ನನ್ನ ಸರ್ನೇಮು, ದೇವ ಚಕ್ರವರ್ತಿ ಇದೆ. ಬೇಕಾದ್ರೆ ಆಧಾರ್ ಕಾರ್ಡ್ ನಿಮ್ಗೆ ತೋರಿಸ್ತೀನಿ. ಸರ್, ಜಾವಾ ಏನು ಅಂದರೆ ಜಾವಾ ಬೈಕಾ ಏನು? ಜಾವ ಅಂದರೆ ವೇಗ, ವೇಗ ಅಂದರೆ ನಮ್ಮ ರಾಜವರ್ಧನ್ನು. ನನಗೆ ಏನನ್ಸುತ್ತೆ ಅಂತಂದರೆ ಜಾವ ನಿಮಗೆ ಈ ಹಂತದಲ್ಲಿ ಏನು ಹೇಳ್ಬೋದು ಅಂತಂದರೆ ಚಿತ್ರರಂಗದಲ್ಲೇ ನಡೆದಂಥ ಒಂದು ಘಟನೆ.
80ರ ದಶಕದಲ್ಲಿ ಮಿಡ್ 80ಸಲ್ಲಿ ನಡೆದಂಥ ಒಂದು ಘಟನೆಯನ್ನು ಅದು ಇವತ್ತಿನ ಕಾಲಕ್ಕೆ ಅದೇನೋ ರಿಫ್ಲೆಕ್ಷನ್ ಆಗ್ತಾ ಇದೆ ಅನ್ನೋದೊಂದು ಇಟ್ಕೊಂಡು ಒಂದು ಹುಡುಗನ ಕಥೆಯನ್ನು ಹೇಳಕೊಟ್ಟಿದ್ದೀವಿ. ಆ್ಯಕ್ಷನ್ ಬೇಸ್ಡ್ ಸಿನಿಮಾ. ಆದರೆ ನೀವು ಕರ್ನಾಟಕದಲ್ಲೇ ಈ ಥರದ ಕ್ರೈಮ್ಗಳೆಲ್ಲ ನಡೆಯುತ್ತಾ, ಬೆಂಗಳೂರಲ್ಲಿ ಈ ಥರದ್ದು ನಡೆಯುತ್ತಾ, ಮೈಸೂರಲ್ಲಿ ನಡೆಯುತ್ತಾ, ನೀವು ಜಾವಾನ ಹೆಸರನ್ನ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಅದು ಯಾವ ಡ್ರಗ್ಗಿಗೆ ಹೆಸರು, ಯಾವ ರಾಜ್ಯದಲ್ಲಿ, ಬೈಕ್ ಹೆಸರುಗಳು ಯಾಕೆ ಬಂತು, ಅದ್ರ ಗ್ಯಾಂಗ್ಗಳೆಲ್ಲ ಹೇಗಿದೆ, ಅದು ಏನೇನು ನಡೆಯುತ್ತೆ ಅಂತ ಒಂದು ವಿಸ್ಮಯವಾದ ಲೋಕವನ್ನು, ಒಂದು ವಿಲಕ್ಷಣವಾದ ಲೋಕವನ್ನು ಒಂದು ಹ್ಯುಮ್ಯಾನಿಟಿ ಬೇಸ್ಡ್ ಆದ ಕಥೆ ಮೇಲೆ ಹೇಳಕೊಡ್ತಾ ಇದ್ದೀವಿ. ಸರ್, ನೀವು ಬೇಸಿಕಲಿ ಕ್ರೈಮ್ ರಿಪೋರ್ಟರು. ಸೊ ಈ ಸಿನಿಮಾನ ಯಾವ ರೀತಿ ನರೇಟ್ ಮಾಡಬೇಕು ಅಂತ ಹೇಳಿ, ಅಂದರೆ ಇಡೀ ಸಿನಿಮಾನ ಬರೀ ಕ್ರೈಮ್ ಜಾಸ್ತಿ ತೋರಿಸ್ಬೇಕು ಅಂತ ಇದ್ದೀರಾ ಅಥವಾ ಅದರಲ್ಲಿ ಒಂದು ಮೆಸೇಜ್ ಕೊಡಬೇಕು ಅಂತ ಹೇಳಿ? ಇಲ್ಲ, ಇವತ್ತೇನಾಗಿದೆ ಸಿನಿಮಾ ರಂಗದಲ್ಲಿ ಅಂತಂದರೆ 2671 ಲೀಟ್ರ್ ಇದ್ರೇ ಸಿನಿಮಾ ರಕ್ತ ಇದ್ದರೆ ಅಷ್ಟು ರಕ್ತ ಬರುತ್ತೆ. ಅಂದರೆ ಇದು ವಾಯ್ಲೆನ್ಸ್ನ ವಿಜೃಂಭಿಸುವಂಥ ಸಿನಿಮಾ ಅಲ್ಲ, ಎಲ್ಲ ಕ್ರೈಮ್ ಒಳಗಡೆ ಒಂದು ಮಾನವೀಯತೆ ಅನ್ನೋದು ಹೇಳಕೊಟ್ಟಿರೋದಂಥ ಒಂದು ಸಿನಿಮಾ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು.